HMT ಸ್ಥಳ ಏನೋ ಅಭಿವೃದ್ಧಿ ಪಡಿಸಬೇಕಂತ ಮನೆ ಕುಮಾರಸ್ವಾಮಿ ಅವರು ಹೊರಟಾಗ ನಮ್ಗೆ ಸರ್ಕಾರದವರು ಅನ್ಕೊಂತಾರೆ ಯಾವ ರೀತಿ ಅನ್ಕೊಂತಂದ್ರೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ರು ಅದೊಂದು ಉದಾಹರಣೆ ಸಾಕತ್ತ ನನ್ನ ಅಭಿಪ್ರಾಯ. ಎಲ್ಲಾದ್ರೂ ಇರ್ಲಿ ಮನಸ್ಥಿತಿ ಆಗಿದೆ ರಾಜ್ಯ ಸರ್ಕಾರದ್ದು ಮಂತ್ರಿಗಳು ಅಂತ ಒಂದ್ ನಿಮಿಷ ಕೇಳಿ. ಈ ಧೋರಣೆ ಬೇಡ ಸರ್. ಸರ್ಕಾರದವರು ಸರ್ಕಾರ ಅಂತಂದ್ಮೇಲೆ ಕಲ್ಯಾಣ ಕರ್ನಾಟಕ ಬೇರೆ ಇರ್ತದ, ಉತ್ತರ ಕರ್ನಾಟಕ ಬೇರೆ ಇರ್ತದ. ನಾವು ನೋಡಿ ಸರ್, ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ದಯಮಾಡಿ ಕೇಳಿ ಸರ್, ಒಂದ್ ನಿಮಿಷ ದಯಮಾಡಿ ಕೇಳಿ. ಇಷ್ಟು ಸಮಯ ಏನಪ್ಪ ಅಂತಂದ್ರೆ ಮಾಧ್ಯಮದವ್ರ ಜೊತೆಗೆ ಪೂರಾ ಸಂಪೂರ್ಣವಾಗಿ ಮನಸ್ಸು ಬಿಚ್ಚಿ ಅಂತಂದ್ರೆ ನಮ್ ಯುವ ನಾಯಕರು ಮಾತಾಡ್ತಾ ಇದ್ದಾರೆ. ನಿಮ್ ಪ್ರಶ್ನೆಗಳು ನಮ್ ಭಾಗದ ಬಗ್ಗೆ ನೀವು ಏನಂದ್ರೆ ಮಾತಾಡ್ತಾ ಇದ್ದೀರಿ, ಅದ್ರಾಗ ಏನ್ ಎರಡನೇ ಪ್ರಶ್ನೆನೇ ಇಲ್ಲ. ನಾನು ಒಂದನ್ನ ಹೇಳ್ತಕ್ಕಂಥದ್ದಿಷ್ಟೇ, ಕಲ್ಯಾಣ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಜನತಾ ದಳ ಜನತಾ ಪರಿವಾರ ಸರ್ಕಾರ ಇದ್ದಾಗ ಏನ್ ಮಾಡಿದ್ದಾರೆ, ಕಾಂಗ್ರೆಸ್ ಇದ್ದಾಗ ಏನ್ ಮಾಡಿದ್ದಂತ ಇದನ್ನ ತಾವು ನೋಡ್ಬೇಕು. ಒಂದು, ಇವತ್ತು ನಾವು ಏನೇ ಮಾಡ್ಬೇಕಾಗಿತ್ತಂದ್ರೆ ಕುಮಾರಸ್ವಾಮಿ ಅವ್ರಿಗೆ ಫ್ಯಾಕ್ಟ್ರಿಗಳನ್ನ ಘೋಷಣೆ ಮಾಡ್ತಕ್ಕಂಥದ್ದಿಲ್ಲ, ಅವ್ರ ವ್ಯಾಪ್ತಿದಾಗ ಬರಂಗಿಲ್ಲ. ದಯಮಾಡಿ ಇದನ್ನ ಬಹಳ ಸ್ಪಷ್ಟವಾಗಿ ಮೊನ್ನೆ ಮೆಂಬರ್ಶಿಪ್ ಡ್ರೈವ್ ಏನಪ್ಪಂತಂದ್ರೆ ನಮ್ಮ JP ಭವನ್ ಕಾರ್ಯಕ್ರಮ ಮಾಡಿದಾಗ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ಕಡೇಚೂರು ಬಾಡಿಯಾಲಂಬ ಏನಪ್ಪಂದ್ರೆ ಫ್ಯಾಕ್ಟ್ರಿಗಳು ಅದಾವ, 3000 ಎಕರೆ ಏನಪ್ಪಂತಂದ್ರೆ ರಾಜ್ಯ ಸರ್ಕಾರ ಅಕ್ವೈರ್ ಮಾಡ್ಕೊಂಡಿದ್ದಾವೆ. ಇವತ್ತು ಕೇಂದ್ರ ಸರ್ಕಾರದಿಂದ ನಾನು ಏನಾದ್ರೂ ತರಬೇಕಾಗಿತ್ತಂದ್ರೆ ರಾಜ್ಯ ಸರ್ಕಾರದವರು NOC ಕೊಡ್ಬೇಕಾಗುತ್ತೆ. ಇವತ್ತು ಕುಮಾರಸ್ವಾಮಿ ಅವರು ನೇರವಾಗಿ ಏನಪ್ಪಂತಂದ್ರೆ ನಾನು ಕಡೇಚೂರು ಬಾಡಿಯಾಲ್ಗೆ ಏನಪ್ಪ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ತಿಳ್ಕೊಂಡು ಹೇಳೋಷ್ಟು ಅವ್ರಿಗಿಲ್ಲ. ಇದು ಏನಂತಂದ್ರೆ ಸರ್ಕಾರ ಇಲ್ಲಿ ಏನಪ್ಪಂತಂದ್ರೆ ಭೂಮಿ ಇದೆ, ಈ ಭೂಮಿಗೆ ನೀವು ಏನಾದ್ರು ಮಾಡ್ತೀರಿ ಅಂತ ತಿಳ್ಕೊಂಡು ಅವ್ರೇನಾದ್ರು ಪ್ರಸ್ತಾವನೆಗಳನ್ನ ಸಲ್ಲಿಸಿದಾಗ ನಮ್ ಭಾಗದವ್ರು ಇರೋ ಎಲ್ಲರೂ ಕೈಕಾಲನ್ನ ಹಿಡ್ಕೊಂತೀವಿ. ಇಲ್ಲ ಕುಮಾರಸ್ವಾಮಿಗೆ ಏನಪ್ಪಂತಂದ್ರೆ ನಾವು ಜಗಳಾಡೇನೆ ಫ್ಯಾಕ್ಟ್ರಿಗಳು ತರ್ತಕ್ಕಂಥ ಕೆಲಸ ಮಾಡ್ತೀವಿ. ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಬರ್ತಾ ಇದ್ದಾರೆ ಫ್ಯಾಕ್ಟ್ರಿ. ನೀವು ಮಾಡ್ತಾ ಇದ್ರಲ್ಲ ಚರ್ಚೆಗೆ ಸರ್, ನಾನು ಹೇಳ್ತಾ ಇರೋದು ಸರ್ಕಾರ ಚರ್ಚೆ ಮಾಡಕ್ ರೆಡಿ ಇರಲ್ಲ ಸರ್. ಜಿಲ್ಲೆ ಸಭಾರ ಅಭಿವೃದ್ಧಿಗೆ ಸರ್ಕಾರ ರಾಜ್ಯ ದಯಮಾಡಿ ಒಂದೇ ನಿಮಿಷ, ನೀವ್ ಹೇಳಿದ ಅರ್ಥ ಆಯ್ತಾ? ಅಲ್ಲಿ ಕಂಬ್ಯಾಕ ಇಲ್ಲಿ ಈಗ ನಾವು ಫ್ಯಾಕ್ಟ್ರಿಗಳನ್ನ ಏನಪ್ಪಂದ್ರೆ ಕುಮಾರಸ್ವಾಮಿ ಅವರು ಕೊಡ್ಬೇಕಾಗಿತ್ತು ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅದಕ್ಕೆ ನೀವ್ ಯಾವ ತರ ಆದ್ರೂ ಏನಪ್ಪಂತಂದ್ರೆ ನಮ್ಮ ಅರ್ಥೈಸ್ಕೊಳ್ಬಹುದು. ಸರ್ಕಾರಗಳು ಏನಪ್ಪಂತಂದ್ರೆ ಈಗ ನಾನು ಬಾಡಿಯಾಲ್ ಕಡೆ ಚೂರ್ದಾಗ ಜಾಗ ಇದೆ, ಜಾಗಕ್ಕೆ ಏನಪ್ಪಂದ್ರೆ ಕೇಂದ್ರ ಸರ್ಕಾರದಿಂದ ತಗೊಂಡ್ಬರ್ರಿ ಅಂತ ತಿಳ್ಕೊಂಡು ಸರ್ಕಾರ ಹೇಳಿದ್ರೆ ಕುಮಾರಸ್ವಾಮಿ ಕೈಕಾಲು ಹಿಡ್ಕೊಂಡು ಏನಪ್ಪ ತರ್ತೀವಿ. ಇವತ್ತು ತಂದಿರ್ತಕ್ಕಂಥ ಫ್ಯಾಕ್ಟ್ರಿ ಏನಪ್ಪಂದ್ರೆ ಕೊಪ್ಪಳದಾಗ ಏನಪ್ಪಂದ್ರೆ ಅಜ್ಜವ್ರು ಏನಪ್ಪಂದ್ರೆ ಕಣ್ಣೀರಿಟ್ಟು ಏನಪ್ಪಂದ್ರೆ ಜನ ಸಾಯ್ಲಿಕ್ಕತ್ತಾರಲ್ಲ, ಆ ಬಲ್ಡೋಟದ ಏನಪ್ಪಂದ್ರೆ ಪರ್ಮಿಷನ್ ಯಾರು ಕೊಟ್ರು ಸರ್? ಇದನ್ನ ಹಿಂಗ್ ಮಾತಾಡ್ಕೊಂತಂದ್ರೆ ಬೇರೆ ಬೇರೆ ರೂಪಕ್ಕೆ ಹೋಗುತ್ತೆ. ಅಂದ್ರೆ ಅಲ್ಲಿ ಕೊಟ್ಟಿಗೆ ಸಾಯದ ಮತ್ತೆ ಸರ್ ಸರ್ಕಾರಗಳು ಮಾಡ್ಬೇಕು, ರಾಜ್ಯ ಸರ್ಕಾರ ಮಾಡ್ಬೇಕದು. ನೋಡ್ರಿ ಒಂದ್ ನಿಮಿಷ ಸರ್, ಸರ್ ಅಲ್ಲ ಒಂದ್ ಸೆಕೆಂಡ್, ನೀವು ಒಂದ್ ನಿಮಿಷ ಮಾತಾಡಕ್ ಬಿಡಿ ಸರ್. ನೋಡಿ, ಫ್ಯಾಕ್ಟ್ರಿ ಕೊಡಕ್ ನಮ್ಗೆ ಅಧಿಕಾರ ಇಲ್ಲ ಅಂದ್ರೆ ನಾವು ಸರ್ಕಾರದ ಒಂದು ಭಾಗವಾಗಿ ಎದ್ದೀವಿ. ಈಗ ಅಗ್ರಿಕಲ್ಚರ್ ಮಿನಿಸ್ಟರ್ದಲ್ಲಿ ಕೆಲಸ ಇತ್ತು, ನಮ್ದು ಅಲ್ಲ ಅಂತ ಅಲ್ಲ, ಅದು ನಮ್ ಡ್ಯೂಟಿ ಅಂತ ಹೋಗ್ತೀವಿ. ನಿಮ್ ಫ್ಯಾಕ್ಟ್ರಿ ಕೊಡೋದಿದ್ರೆ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಮಿನಿಸ್ಟರ್ ಭೇಟಿಯಾಗಿ ತರಕ್ ಬರ್ತೈತೆ. ನಮಗೆ ಇಲ್ಲ ಅಂತ ನಾವ್ ಹೇಳಂಗಿಲ್ಲ. ತರಕ್ ಯಾವುದೇ ಇಲಾಖೆಗಳನ್ನ ಹೋಗಿ ಕೆಲಸ ಮಾಡ್ಸ್ಕೊಂಡ್ ಬರ್ತೀವಿ. ನಮ್ದೇ ಒಂದೇ ಇಲಾಖೆ ಅಂತ ಅಲ್ಲ. ಈಗ ಮಾವಿಂದ ಹೇಳಿದ್ರು, ಮಾವಿಂದ ಅವ್ರಿಗೆ ಬರುತ್ತಾ ಎಲೆಕ್ಟ್ರಿಕ್ ಬಸ್ಸುಗಳು ಸಚಿವರು ಏನಪ್ಪಂತಂದ್ರೆ ರಾಮಲಿಂಗ ರೆಡ್ಡಿ ಅವರು ಬಂದು ಭೇಟಿ ಆದ್ರು, ಅದನ್ನೇ ಕೊಟ್ರಲ್ಲ, ಸ್ಪಂದನೆ ಕೊಟ್ರಲ್ಲ, ಅತಿ ಹೆಚ್ಚು ಕೊಟ್ಟಾರ. ಕೇಳ್ಬೇಕಲ್ಲ ನೀವು ಯಾವ ರೀತಿ ಸರ್, ನೀವು ಯಾವ ರೀತಿ ಕೇಳಕತ್ತೀರಿ ಅಂದ್ರೆ ಅವ್ರು ಏನು ಮಾಡ್ಲಿ ಬಿಡ್ಲಿ ನೀವೇ ಹೋಗಿ ಅನ್ಪತ್ತಾರೆ ಕೇಳಿ ಕೊಡ್ರಿ ಎಂಬ ಧೋರಣೆ ಆಗಂಗಿಲ್ಲ. ರಾಜ್ಯ ಸರ್ಕಾರಗಳು ಅವ್ರು ಕೇಳಿದಾಗ ಅವಕಾಶವನ್ನ ಕೇಳಿದಾಗ ಕೊಡದೇ ಇದ್ರೆ ಅವತ್ತು ನಾವು ಜನತಾ ದಳದವ್ರನ್ನ NDA ಪಕ್ಷದವ್ರನ್ನ ಕುಮಾರಸ್ವಾಮಿ ಅವ್ರನ್ನ ಬ್ಲೇಮ್ ಮಾಡಿ ಸರ್ ಇಲ್ಲಿ ಕೊಡ್ಲಾರ್ದೆ ನಾವೇನ್ ಕೊಡ್ಲಾಕ್ ಬರ್ತದ? ಹಿಂಗ ಅರ್ಥ ಮಾಡ್ಕೊಳಕ ನಮ್ಮ ಪಾರ್ಟಿನೂ ಕೇಳಬೇಕು,
ನಮ್ ಪಾರ್ಟಿ ನೋಡಿ ಒಂದೇ ಪಾರ್ಟಿ ಕೇಳಿ. ಈಗ ಜನತಾದಳ ಪಕ್ಷದಿಂದ ಅಣ್ಣ ಬಹುತೇಕ ಶಾಸಕ ಮಿತ್ರರು ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥವ್ರು, ಅದರಲ್ಲೂ ವಿಶೇಷವಾಗಿ ಈ ಭಾಗದಿಂದ ಶರಣ್ ಗೌಡ್ರಿದ್ದಾರೆ, ಅಲ್ಲಿ ಹರೀಶ್ ಅವರು, ಸ್ವರೂಪ್ ಅವರು, ST ಮಂಜು ಅವರು, ಸಮೃದ್ಧಿ ಮಂಜು ಅವರು, ಈ ರೀತಿ ಅನೇಕ ಜನ ಗೆದ್ದಿದ್ದಾರೆ. ಈ ಸಲ ಪಕ್ಷ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಟಿಕೆಟ್ ಕೊಡೋದಕ್ಕಿಂತ ಮುಂಚಿತವಾಗಿ ಹೋಪ್ಫುಲಿ, ನನಗೆ ಗೊತ್ತಿಲ್ಲ, ನೀವು ಹೇಳಿದ್ರಿ ನಿಮಗೂ ಯಾವುದು ನಿರೀಕ್ಷೆಗಳಿಲ್ಲ, ಸರ್ಕಾರ ZPTP ಚುನಾವಣೆ ಘೋಷಣೆ ಮಾಡುತ್ತಾ ನಡೆಸುತ್ತಾ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಅದಾದಂಥ ಸಂದರ್ಭದಲ್ಲಿ ಈಗ ಯಾರೇ ಕೂಡ ರಾಜಕೀಯವಾಗಿ ರಾಜಕೀಯದ ಹಿನ್ನೆಲೆ ಇತಿಹಾಸ ಇಲ್ಲದೆ ಇರ್ತಕ್ಕಂಥವ್ರ ಮೇಲ್ ಬರಬೇಕು ಅಂದ್ರೆ ZPTP ಚುನಾವಣೆ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ಅವ್ರ ರಾಜಕಾರಣದ ಜೀವನದಲ್ಲಿ. ಹಾಗಾಗಿ ಇವತ್ತು ಹೊಸ ಯುವಕರನ್ನ ಹೊಸ ಆಲೋಚನೆಗಳನ್ನ ಮುಂದೆ ತಗೊಂಡ್ ಬರ್ಬೇಕು ಅಂತಕ್ಕಂಥದ್ದು ಜನತಾದಳ ಪಕ್ಷದಲ್ಲಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಒಂದು ಅನಿಸಿಕೆ, ಅಭಿಪ್ರಾಯ. ಹಾಗಾಗಿ ಸಂಘಟನೆಗೆ ಇಳಿದಿದ್ದೀವಿ, ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ತೀವಿ, ZPTP ಇಂದಾನೆ ಮಾಡಿಕೊಡ್ತೀವಿ. ಅಲ್ಲಿಂದ ಅವರೆಲ್ಲ MLAಗಳಾಗಿ ಮಂತ್ರಿಗಳಾಗಿ ಬೆಳೀತಕ್ಕಂಥದ್ದಕ್ಕೆ ಒಂದು ಅವಕಾಶ ಪಕ್ಷದ ಕಡೆಯಿಂದ 100ಕ್ಕೆ 100 ಸಹಕಾರ ಕೊಡ್ತೇವೆ. ಎಲ್ಲ ಮಹಿಳಾ ಘಟಕ, ಯೂತ್ ಘಟಕ, SC ಘಟಕ, ST ಘಟಕ, OBC ಘಟಕ ಎಲ್ಲ ನಾನೇ ಪರ್ಸನಲ್ ಆಗಿ 1 ತಿಂಗಳಿಂದ ನಿರಂತರವಾಗಿ ಇಂಟರ್ನಲ್ ಕ್ಲೋಸ್ ಡೋರ್ ಸಭೆಗಳನ್ನ ಮಾಡ್ತಾ ಇದ್ದೇನೆ. ಆಯಾ SC ಘಟಕದ ರಾಜ್ಯಾಧ್ಯಕ್ಷರುಗಳು, ST ಘಟಕದ ರಾಜ್ಯಾಧ್ಯಕ್ಷರು, ಪ್ಲಸ್ ಈಗ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ನಮ್ಮ ಪ್ರವಾಸದಲ್ಲಿ ಇದ್ದಾರೆ, ಈಗಲೇ ಬಂದಿದ್ದಾರೆ. ಅವ್ರು ಎಲ್ರಿಗೂ ಒಂದೊಂದು ಹೋಮ್ ವರ್ಕ್, ಒಂದೊಂದು ಜವಾಬ್ದಾರಿಗಳನ್ನ ಪಕ್ಷದ ವತಿಯಿಂದ ಕೊಡ್ತಾ ಇದ್ದೇವೆ. ಎಲ್ಲರೂ ಅವ್ರ ಕೆಲಸ ಕಾರ್ಯಗಳ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾರೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. 84 ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.